10 each, 10 lakh. 10% cumulative preference shares of rupees 100 each, 2 lakh. Sundry liabilities 10 lakhs. Total 22 lakhs. Next, goodwill 2 lakh, machinery 10 lakhs, stock 2 lakh 50,000, debtor 2 lakh, bank 50,000, profit and loss account 5 lakhs. ಇದೊಂದು ಜಸ್ಟ್ ಸಣ್ಣ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ ಟು rupees 1 ಈಚ್. ಈ ಈಕ್ವಿಟಿ ಶೇರ್ಸ್ 10 rupees ಇದಲ್ಲ, ಇದನ್ನ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟು 9 rupees ಮಾಡ್ಬೇಕು. 1 rupee ರೆಡ್ಯೂಸ್ ಆಗ್ತಿದೆ ಅಂತಂದ್ರೆ ಇದು 9 rupees ಆಗ್ಬಿಡುತ್ತೆ. ನೆಕ್ಸ್ಟ್ 50% ಆಫ್ ದಿ ಪ್ರಿಫರೆನ್ಸ್ ಡಿವಿಡೆಂಡ್ ಇನ್ ಅರಿಯರ್ಸ್ ಟು ಬಿ ಪೇಡ್ ಇನ್ ಕ್ಯಾಶ್ ಇಮಿಡಿಯೇಟ್ಲಿ ಅಂಡ್ ಬ್ಯಾಲೆನ್ಸ್ ಅರಿಯರ್ಸ್ ಟು ಬಿ ಫಾರ್ಗಾನ್. 50% ಪ್ರಿಫರೆನ್ಸ್ ಡಿವಿಡೆಂಡ್ ಇನ್ ಅರಿಯರ್ಸ್ ಇದಲ್ಲ, 2 years ಇಂದ ಇರ್ಬೋದು, 1 years ಇಂದ ಇರ್ಬೋದು, ಅದೇ ತರ ಆ ತರ ಇಂದ ನೋಡ್ತಾ ಇದ್ರೆ ಇದನ್ನ ನಾವು ಫಾರ್ಗಾನ್ ಮಾಡ್ಬೇಕು. ಇದು ಸಪೋಸ್ ಈ ಎಕ್ಸಾಂಪಲ್ 2 years ಅಂತ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ಅಮೌಂಟ್ ಅರಿಯರ್ಸ್ ನ ಪೇ ಮಾಡ್ಬೇಕು. ನೆಕ್ಸ್ಟ್ ಬಾಕಿ ಅಮೌಂಟ್ ಏನ್ ಮಾಡ್ಬೇಕು, ನಾವು ಫಾರ್ಗಾನ್ ಮಾಡ್ಬಿಡಬೇಕು. ಪ್ರೊವೈಡ್ 10% ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂಡ್ ಡೆಪ್ರಿಶಿಯೇಟ್ ಮಷಿನರಿ ಬೈ 5%. ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಟು ಬಿ ರಿಟರ್ನ್ ಆಫ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಏನಿದೆ, ಗುಡ್ ವಿಲ್ ಇದೆ, ಅದನ್ನ ರೈಟ್ ಆಫ್ ಮಾಡ್ಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಇಫ್ ಎನಿ ಟು ಬಿ ಕ್ಯಾಪಿಟಲೈಸ್. ಇವಾಗ ರಿಡಕ್ಷನ್ ಮಾಡಿದಾದ್ಮೇಲೆ ಏನಾದ್ರೂ ಅಮೌಂಟ್ ಉಳಿತಿದೆ, ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಜಾಸ್ತಿ ನಾವು ಉಳಿದು ಬಿಟ್ಟಿದೆ, ಇದೆಲ್ಲ ರೈಟ್ ಆಫ್ ಮಾಡಿದಾದ್ಮೇಲೆ ಅದನ್ನ ನೋಡಬೇಕು, ಕ್ಯಾಪಿಟಲೈಸ್ ಮಾಡ್ಬೇಕು. ಆಯ್ತಾ? ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಲ್ಲಿ ಹಾಕ್ಬೇಕು ಇದನ್ನ ಅಮೌಂಟ್. ಸೊ ಇದನ್ನ ಒಂದ್ ಸಾಲ್ವ್ ಮಾಡ್ಬಿಡೋಣ ಇವತ್ತು. ನೆಕ್ಸ್ಟ್ ನಾಳೆಯಿಂದ ಈಗ ಅಕ್ಯುರೇಟ್ 6 marks and 14 marks ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಕ್ವಶನ್ ಏನಿತ್ತು, ಫಸ್ಟ್ 1 lakh ಈಕ್ವಿಟಿ ಶೇರ್ಸ್ ಆಫ್ 10 each ಅಂತ ಇತ್ತು, 10 lakh rupees. ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು rupees 1 each ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಇದರಿಂದ ಜರ್ನಲ್ ಎಂಟ್ರೀಸ್ ಏನ್ ಬರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಡೆಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ? ಎಷ್ಟಿದು ಓಲ್ಡ್ ಎಷ್ಟಿತ್ತು, 10 lakh ಇಸ್. ನೀವು ಎಷ್ಟಾಗ್ಬಿಡುತ್ತೆ ಇವಾಗ 1 rupees ಕಡಿಮೆ ಆಗಿದಲ್ಲ, ಹಾಗಂತಂದ್ರೆ 1 lakh into 9 lakh rupees. ದೆನ್ ಇನ್ನ ಬಾಕಿ ಉಳಿದಿದ್ದು 1 lakh rupees ಅದೆಲ್ಲ ಹೋಗುತ್ತೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆನಾ? ನೆಕ್ಸ್ಟ್ ಏನ್ ಇದು ಹೇಳಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ, 50% ಆಫ್ ದಿ ಪ್ರಿಫರೆನ್ಸ್ ಡಿವಿಡೆಂಡ್ ಇನ್ ಅರಿಯರ್ಸ್ ಟು ಬಿ ಪೇಡ್ ಇನ್ ಕ್ಯಾಶ್ ಇಮಿಡಿಯೇಟ್ಲಿ ಅಂಡ್ ಬ್ಯಾಲೆನ್ಸ್ ಆಫ್ ಅರಿಯರ್ಸ್ ಟು ಬಿ ಫಾರ್ಗಾನ್. ಆಯ್ತಾ? ಅರಿಯರ್ಸ್ ಅಂತಂದ್ರೆ ಎಷ್ಟಿದೆ, ಅರಿಯರ್ಸ್ ಟು ಡಿವಿಡೆಂಡ್ ಅಕೌಂಟ್. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ. ನಾಳೆಯಿಂದ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅರಿಯರ್ಸ್ ಆಫ್ ಡಿವಿಡೆಂಡ್ ಅಕೌಂಟ್ ಎಷ್ಟು ಅಮೌಂಟ್, ಅದು 2 lakh rupees ಇಂದ 10% ಮಾಡ್ಕೊಂಡು 2 years ಅಂತಂದ್ರೆ 40,000 rupees ಆಗ್ಬಿಡುತ್ತೆ. 40,000 ಟು ಬ್ಯಾಂಕ್ ಅಕೌಂಟ್. ಇದನ್ನ ಏನಂತಂದ್ರೆ ನಾವು ಕ್ಯಾಶ್ ಇಮಿಡಿಯೇಟ್ಲಿ ಪೇ ಮಾಡ್ಬೇಕಲ್ಲ, ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ 40,000. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ನೀವು ಪ್ರಿಪೇರ್ ಮಾಡಂಗಿಲ್ಲ, ಜರ್ನಲ್ ಎಂಟ್ರೀಸ್ ಬರಿತಾ ನೆಕ್ಸ್ಟ್ ನಿಮ್ಗೆ ಆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರ್ದಾದ್ಮೇಲೆ ನೀವು ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ನೀವು ಅದನ್ನ ಮಾಡ್ಬೇಕು. ಅದನ್ನ ರಿಡಕ್ಷನ್ ಮಾಡಿದಾದ್ಮೇಲೆ ಏನೇನು
ಐಟಮ್ಸ್ ಎಲ್ಲ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಬ್ಯಾಲೆನ್ಸ್ ಶೀಟ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು ನೀವು ಅದ್ರಲ್ಲಿ. ನೆಕ್ಸ್ಟ್ ಇವಾಗಂತೂ ಮುಗೀತು. ನೆಕ್ಸ್ಟ್ ಏನ್ ಹೇಳಿದ್ರೆ ಪ್ರೊವೈಡ್ 10% ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂಡ್ ಡೆಪ್ರಿಷಿಯೇಟ್ ಮಷಿನರಿ ಬೈ 5% ಅಂತ ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿದೆ, ಆಲ್ ಇಂಟೆಂಜಿಬಲ್ ಅಸೆಟ್ಸ್ ಟು ಬಿ ರಿಟರ್ನ್ ಆಫ್. ಇವಾಗ ನಮ್ಮ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಬಂತು ಇವಾಗ ಟೋಟಲಿ, ಇನ್ನೇನು ರೆಡ್ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕ್ಯಾಪಿಟಲ್ ಈಕ್ವಿಟಿ ಶೇರ್ಸ್ ಅಂತೂ ರೆಡ್ಯೂಸ್ ಮಾಡಿದಾಯ್ತು ಅಷ್ಟೇ, ಅದೊಂದೇ ರೆಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಇನ್ನು ಬಾಕಿದೆಲ್ಲ ರೆಡ್ಯೂಸ್ ಮಾಡಂಗಿಲ್ಲ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ಇವಾಗ ನಮ್ಮ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಬಂತು, 9 lakh rupees ಬಂತು ಇವಾಗ. ಸಾರಿ, ಇದು 1 lakh ಬರುತ್ತೆ. ಇದು ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ 9 lakh rupees ಬಂತು ಇವಾಗ. ಇವಾಗ ಇದನ್ನೇನ್ ಮಾಡ್ಬೇಕು, ಇದೆಲ್ಲ ರೈಟ್ ಆಫ್ ಮಾಡ್ಬೇಕು ಇವಾಗ. ಈ ರೈಟ್ ಆಫ್ ಮಾಡುವಾಗ ಫಸ್ಟ್ ರೂಲ್ ಏನಿದೆ ಅಂತಂದ್ರೆ, ನೀವೇನೇ ರೈಟ್ ಆಫ್ ಮಾಡಕ್ ಏನೇ ಕ್ವಶನ್ ಅಲ್ಲಿ ಕೊಟ್ರು ಫಸ್ಟ್ ಯು ಹ್ಯಾವ್ ಟು ರೈಟ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆಯ್ತಾ? ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟಿದೆ ಅಮೌಂಟ್, 9 lakh rupees. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟಿತ್ತು, 5 lakh rupees ಇತ್ತು. 5 lakh rupees ಫಸ್ಟ್ ರೈಟ್ ಆಫ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೆಷ್ಟು ಉಳಿದಿದೆ, 4 lakh rupees ಇನ್ನೂ ಉಳಿದಿದೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ. ಸೊ ನೆಕ್ಸ್ಟ್ ನಾವು ಯಾರಿಗೆ ರೈಟ್ ಆಫ್ ಮಾಡಬಹುದು, ನಾವು ನೆಕ್ಸ್ಟ್ ಮಷಿನರಿ ರೈಟ್ ಆಫ್ ಮಾಡ್ತೀವಿ. ಮಷಿನರಿ ಎಷ್ಟು ರೈಟ್ ಆಫ್ ಮಾಡ್ಬೇಕು, ಮಷಿನರಿ ಏನ್ ಮಾಡಿದಾರೆ ಹೇಳಿದಾರೆ, ಡೆಪ್ರಿಷಿಯೇಟ್ ಮಷಿನರಿ ಬೈ 5% ಹೇಳಿದೆ. ಅಂದ್ರೆ 5% ನಾವ್ ಇವಾಗ ರೈಟ್ ಆಫ್ ಮಾಡಬೇಕು. ಎಷ್ಟಾಗ್ಬಿಡುತ್ತೆ, 10 lakh ಇಂಟು 5% ಅಂತಂದ್ರೆ 50,000 rupees. ಓಕೆನಾ? ಸಾರಿ, 50,000 rupees. ಓಕೆನಾ? 10 lakh ಇಂದ 5% 50,000 rupees. ದೆನ್ ನಾವು ಇನ್ಯಾರಿಗೆ ಇದು ಮಾಡ್ಬೋದು, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿದಾರೆ ನಾವು. ಸೊ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟು ಹೇಳಿದಾರೆ ಅವರು, ಅದರಲ್ಲಿ ರಿಸರ್ವ್ ಅಲ್ಲಿ ಪ್ರೊವೈಡ್ 10% ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಹಾಗಂತಂದ್ರೆ ಡೆಟರ್ಸ್ ಅಲ್ಲಿ 2 lakh rupees ಇದೆ, ಅದ್ರಲ್ಲಿ 10% ಅಂತಂದ್ರೆ 20,000 rupees. ನೆಕ್ಸ್ಟ್ ಕಮ್ಸ್ ಟು ಇನ್ನೇನ್ ಹೇಳಿದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ಆಲ್ ಇಂಟೆಂಜಿಬಲ್ ಅಸೆಟ್ಸ್ ಟು ಬಿ ರಿಟರ್ನ್ ಆಫ್. ಇಂಟೆಂಜಿಬಲ್ ಅಸೆಟ್ಸ್ ಅಲ್ಲಿ ಏನಿದೆ, ಗುಡ್ ವಿಲ್ ಇದೆ, ಅದೊಂದೇ ಇರೋದು ಗುಡ್ ವಿಲ್. ಗುಡ್ ವಿಲ್ ಟೋಟಲ್ ಅಮೌಂಟ್ ಇಸ್ ಕ್ವಶನ್ ಅಲ್ಲಿ 2 lakh rupees ಇದೆ. ಟೋಟಲ್ 2 lakh rupees ನಾವು ಮಾಡ್ಬಿಡು. ನೆಕ್ಸ್ಟ್ ಅರಿಯರ್ಸ್ ಆಫ್ ಡಿವಿಡೆಂಟ್, ಇದಕ್ಕಂತೂ ನಾವು ದುಡ್ಡು ಕೊಡ್ಬೇಕಂತ ಇದೆಲ್ಲ ಇದರಲ್ಲಿ. ಜರ್ನಲ್ ಎಂಟ್ರಿ ಅಂತೂ ಬರ್ದಾಯ್ತು ಇವಾಗ. ನೆಕ್ಸ್ಟ್ ಪೇಮೆಂಟ್ ಮಾಡುವಾಗ ಇದು ಬರಿಬೇಕು, ಅರಿಯರ್ಸ್ ಆಫ್ ಡಿವಿಡೆಂಟ್. ಎಷ್ಟು ಕೊಟ್ಟಿದ್ದೀವಿ ಅವರಿಗೆ, 40,000 rupees ಕೊಟ್ಟಿದ್ದೀವಿ. ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಏನೋ ಉಳಿದಿದೆ ಅಮೌಂಟ್, ಎಷ್ಟು ಉಳಿದಿದೆ, 9 lakh ಮೈನಸ್ 5 lakh minus 50,000 minus 20,000 next minus 2 lakh minus 40,000. ನಮ್ಮ ಹತ್ರ ಏನೋ ಉಳಿದಿದೆ ಎಷ್ಟು, 90,000 rupees ಉಳಿದಿದೆ.
ಓಕೆನಾ. ಈ 90,000 ಈ ಉಳಿದಿದ್ದ ಅಮೌಂಟ್ ನಾವ್ ಎಲ್ಲಿ ಮಾಡ್ಬೇಕಂತಂದ್ರೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು, ಬ್ಯಾಲೆನ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಇಫ್ ಎನಿ ಟು ಬಿ ಕ್ಯಾಪಿಟಲೈಸ್. ಅಂದ್ರೆ ಇವಾಗ ಬ್ಯಾಲೆನ್ಸ್ ಏನಾದ್ರು ಉಳಿದಿದೆ ಅಂತಂದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಲ್ಲಿ ಹಾಕ್ಬಿಡ್ಬೇಕು. ಕ್ಯಾಪಿಟಲೈಸ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ ಹಾಕ್ಬೇಕಿದ್ದು. ಅವ್ರು ಕೊಡ್ಲಿ ಬಿಡ್ಲಿ ಕ್ಯಾಪಿಟಲ್ ಇವಾಗ ಬ್ಯಾಲೆನ್ಸ್ 90,000 ರುಪೀಸ್ ಉಳಿದಿದಲ್ಲ, ಇದನ್ನಂತೂ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ ಹಾಕ್ಲೇಬೇಕಿತ್ತು. ಓಕೆನಾ. ದಿಸ್ ಇಸ್ ದ ಸ್ಮಾಲ್ ಬೇಸಿಕ್ ಒನ್. ಇದು ಹೇಳಿದ್ನಿ ಆಯ್ತಾ. ಈ ತರನೇ ನಿಮ್ಗೆ ಬೇರೆದೆಲ್ಲ ಜರ್ನಲ್ ಎಂಟ್ರೀಸ್ ಎಲ್ಲ ಬರ್ತಾ ಇರುತ್ತೆ. ನೆಕ್ಸ್ಟ್ ಅದೇ ಇದ್ರಲ್ಲಿ 1 ರೂಪಿ ಕಡಿಮೆ ಆಗಿದೆ, ನೆಕ್ಸ್ಟ್ ಅಲ್ಲಿ ಬರುತ್ತೆ. ಇಲ್ಲ ಇವಾಗ ಫೇಸ್ ವ್ಯಾಲ್ಯೂ ಏನ್ 2 ರೂಪೀಸ್ ಇದೆ ಅದನ್ನ 2 ರೂಪೀಸ್ ಜಾಗದಲ್ಲಿ ಡಿವೈಡ್ ಮಾಡ್ಬಿಟ್ಟು ಒನ್ ಮಾಡ್ಬೇಕು. ಇವಾಗ ಒನ್ ಮಾಡಿದ್ರೆ ಇವಾಗ ಸಪೋಸ್ 10,000 ಈಕ್ವಿಟಿ ಶೇರ್ಸ್ ಆಫ್ ₹2 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಒನ್ ಮಾಡ್ಬೇಕಂತಂದ್ರೆ ಏನಾಗ್ಬಿಡುತ್ತೆ, 10,000 ಜಾಗದಲ್ಲಿ 20,000 ಈಕ್ವಿಟಿ ಶೇರ್ಸ್ ಅಂತ ಆಗ್ಬಿಡುತ್ತೆ ಅದ್ರಲ್ಲಿ. ಆಯ್ತಾ. ಸೇಮ್ ಅದೇ ತರನೇ ಈ ಸ್ಮಾಲ್ ಎಂಟ್ರೀಸ್ ಎಲ್ಲ ಇರುತ್ತೆ ನೆಕ್ಸ್ಟ್ ಎಲ್ಲ ಬರೋದ್ರಲ್ಲಿ. ಜರ್ನಲ್ ಎಂಟ್ರೀಸ್ ಜೊತೆಗೆ ಈ ಇದು ಕಾನ್ಸೆಪ್ಟ್ ಇದೆರಡು ಅರ್ಥ ಆಯ್ತು ಅಂತ ಗೊತ್ತಿದೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ತಿರಲ್ಲ ಇದ್ರಲ್ಲಿ ಟೋಟಲಿ ಅದ್ರಲ್ಲಿ ನಿಮ್ಗೇನು ಅಷ್ಟು ಕಷ್ಟನೂ ಆಗಲ್ಲ ಮಾಡೋದ್ರಲ್ಲಿ. ಈ ಇದು ಚಾಪ್ಟರ್ ಫುಲ್ ಈಸಿ ಇರೋದು ಇಷ್ಟರಲ್ಲಿ ನಡೀತಾ ಇರುತ್ತೆ. ಇವಾಗ ರೀಕನ್ಸ್ಟ್ರಕ್ಷನ್ ನಾವು ಬ್ಯಾಲೆನ್ಸ್ ಶೀಟ್ ಏನೋ ಮಾಡ್ತಾ ಇದ್ರಿ ಇದ್ರಿಂದ ಈ ಕ್ವಶನ್ ಇಂದು ಇವಾಗ ನೋಡಿ, ಶೇರ್ ಕ್ಯಾಪಿಟಲ್ 10 ಲ್ಯಾಕ್ ರುಪೀಸ್ ಇದೆ, ಇದಂತೂ ಕಡಿಮೆ ಆಗ್ಬಿಡುತ್ತೆ. ಇದು ನೆಕ್ಸ್ಟ್ ಇದು ಏನ್ ಮಾಡ್ಬಿಡುತ್ತೆ, ಇದು 1 ಲ್ಯಾಕ್ ರುಪೀಸ್ ಅಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಇದಂತೂ 2 ಲ್ಯಾಕ್ ರುಪೀಸ್ ಅಂತೂ 2 ಲ್ಯಾಕ್ ರುಪೀಸ್ ಇರುತ್ತೆ. ಯಾಕಂತಂದ್ರೆ ಇದು ಡಿವಿಡೆಂಡ್ ನಾವು ಲೆಸ್ ಮಾಡಿದ್ವಿ, ಆದ್ರೆ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ ಅಷ್ಟೇ ಇರುತ್ತೆ. ಸನ್ರಿ ಲಯಬಿಲಿಟೀಸ್ 10 ಲ್ಯಾಕ್ ರುಪೀಸ್. ಇವಾಗ ಗುಡ್ ವಿಲ್ ಏನಾಗ್ಬಿಡುತ್ತೆ, ಇದು ಹೋಗ್ಬಿಡುತ್ತೆ ಟೋಟಲಿ 2 ಲ್ಯಾಕ್ ರುಪೀಸ್. ಮಷಿನರಿ ಏನಾಗ್ಬಿಡುತ್ತೆ 10 ಲ್ಯಾಕ್ ಮೈನಸ್ 50,000 ಅಂದ್ರೆ 9,50,000 ರುಪೀಸ್ ಆಗ್ಬಿಡುತ್ತೆ. ಸ್ಟಾಕ್ ಅಷ್ಟೇ ಇರುತ್ತೆ. ಡೆಟರ್ಸ್ ಅಲ್ಲಿ ಏನಾಗುತ್ತೆ 5% ಬ್ಯಾಡ್ ಡೆಟ್ಸ್ 10% ಬ್ಯಾಡ್ ಡೆಟ್ಸ್ ತೆಗಿಬೇಕಂತ ಹೇಳಿದಾರೆ ಅವರು. 2 ಲ್ಯಾಕ್ ಮೈನಸ್ 10% 20,000. ಹಾಗಾದ್ರೆ 2 ಲ್ಯಾಕ್ ಮೈನಸ್ 20,000 1,80,000. ಓಕೆನಾ. ದೆನ್ ಬ್ಯಾಂಕ್ ಅಲ್ಲಿ ಏನಾಗುತ್ತೆ, ನಾವು 40,000 ಅಂತ ಪೇಮೆಂಟ್ ಮಾಡಿದಾಯ್ತು ಕ್ಯಾಶ್ ಅಲ್ಲಿ. ಸೊ 50,000 ಮೈನಸ್ 40,000 10,000 ಉಳಿದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದಂತೂ ಫಸ್ಟ್ ರೈಟ್ ಆಫ್ ಮಾಡ್ಬಿಟ್ಟು, ಇದು ನಾನೇ ರೈಟ್ ಆಫ್ ಮಾಡಿದೀನಿ ನಾವು. ದಟ್ ವಿಲ್ ಕಮ್ಸ್ ಟು 0. ಓಕೆನಾ. ಈ ತರ ಮಾಡಿದ್ರೆ ನಮ್ಗೆ ಈ ಸೈಡ್ ಅಲ್ಲಿ 13,90,000, ಈ ಸೈಡ್ ಅಲ್ಲಿ 13,90,000. ದಿಸ್ ಕಮ್ಸ್ ಟು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಓಕೆನಾ. ಬೇಸಿಕ್ಸ್ ಇವತ್ತಿಗೆ ಇಷ್ಟೇ. ಇವತ್ತು ಟುಮಾರೋ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್ ದಿ ಪ್ರಾಬ್ಲಮ್ಸ್. ಇದ್ರಲ್ಲಿ ನಾನು ನೋಡ್ಬೇಕು, ಇದರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 6 ಮಾರ್ಕ್ಸ್ ಕೇಳ್ತಿದಾರ 14 ಮಾರ್ಕ್ಸ್ ಕೇಳ್ತಿದಾರ ಅಂತ ಅಂದ್ಬಿಟ್ಟು. ಓಕೆನಾ. ಅಕಾರ್ಡಿಂಗ್ ಟು ದಟ್ ಓನ್ಲಿ ಐ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಇಸ್ ದಿಸ್ ಅಂಡರ್ಸ್ಟುಡ್ ಟು ಯು ಟಿಲ್ ನೌ? ಓಕೆ, ಫಾಸ್ಟ್ ಆಗಿ ರೆಸ್ಪಾನ್ಸ್ ಕೊಟ್ಬಿಡಿ. Okay, tomorrow in the now from tomorrow onwards we will start the problems. So be ready with your pen, calculator, and notebook. Okay, done for the class. Thanks for joining.